ಓಹ್ ಸಹೋದರರೇ, ಯೂಟ್ಯೂಬ್ ಒಂದು ಅದ್ಭುತ ಕೆಲಸ ಮಾಡಿದೆ. ನಿನ್ನೆ ರಾತ್ರಿ ನಿಮಗೆ ಈ ಮೇಲ್ ಬಂದಿರುತ್ತದೆ. ನನಗೂ ಬಂದಿದೆ ಸಹೋದರರೇ. ಈ ಮೇಲ್ ಓದಿದ ನಂತರ ನನಗೆ ತುಂಬಾ ಸಂತೋಷವಾಯಿತು. ನೋಡಿ, ಒಂದು ವಿಷಯ ಸ್ಪಷ್ಟವಾಗಿದೆ. ನಾವು ಬಹಳ ಸಮಯದಿಂದ ಯೂಟ್ಯೂಬ್ ತನ್ನ ಪ್ಲಾಟ್ಫಾರ್ಮ್ನಲ್ಲಿ ಎಐ ಅನ್ನು ಅಳವಡಿಸುತ್ತಿರುವುದನ್ನು ನೋಡುತ್ತಿದ್ದೇವೆ. ಮತ್ತು ಅವರು ಎಐ ಅನ್ನು ಅಳವಡಿಸಿದಾಗಲೆಲ್ಲ ಕ್ರಿಯೇಟರ್ಗಳಿಗೆ ಸಮಸ್ಯೆ ಉಂಟಾಗುತ್ತದೆ. ಆದರೆ ನಾನು ಈ ಮೇಲ್ ಓದಿದಾಗ ನನಗೆ ಸಂತೋಷವಾಯಿತು. ಏಕೆಂದರೆ ಯೂಟ್ಯೂಬ್ ಮೊದಲ ಬಾರಿಗೆ ಭಾರತದಲ್ಲಿ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಒಂದು ಎಐ ಟೂಲ್ ಅನ್ನು ಬಿಡುಗಡೆ ಮಾಡಿದೆ. ಅದು ನಿಜವಾಗಿಯೂ ಕ್ರಿಯೇಟರ್ಗಳಿಗೆ ಪ್ರಯೋಜನ ನೀಡುತ್ತದೆ. ಮತ್ತು ಈ ಮೇಲ್ ಎಲ್ಲರಿಗೂ ಬಂದಿದೆ. ಎಲ್ಲಾ ಇಮೇಲ್ ಐಡಿಗಳಿಗೂ ನನಗೆ ಇದೇ ಮೇಲ್ ಬಂದಿದೆ. ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಮೇಲ್ ಬಗ್ಗೆ, ಈ ಅಪ್ಡೇಟ್ ಬಗ್ಗೆ ವಿವರಿಸುತ್ತೇನೆ. ಈ ಟೂಲ್ ಯಾವುದು, ಅದು ಹೇಗೆ ಕೆಲಸ ಮಾಡುತ್ತದೆ ಮತ್ತು ಅದು ನಿಮಗೆ ಹೇಗೆ ಪ್ರಯೋಜನ ನೀಡುತ್ತದೆ ಎಂದು ನಾನು ಹೇಳುತ್ತೇನೆ. ನಿಮಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಏಕೆಂದರೆ ಇಂತಹ ಅಪ್ಡೇಟ್ಗಳು ಈ ಚಾನೆಲ್ನಲ್ಲಿ ನಿಮಗೆ ಸಿಗುತ್ತಲೇ ಇರುತ್ತವೆ. ಟೂಲ್ ಯಾವುದು? ಮೂಲಭೂತವಾಗಿ ಈ ಅಪ್ಡೇಟ್ ಟೂಲ್ ಅನ್ನು ನಾವು ಸ್ಮಾರ್ಟ್ ಎಐ ಟೂಲ್ ಎಂದು ಕರೆಯಬಹುದು ಮತ್ತು ಇದರ ಹೆಸರು ಆಸ್ಕ್ ಸ್ಟುಡಿಯೋ. ಇದರ ಪ್ರಯೋಗವು ಬಹಳ ಸಮಯದಿಂದ ನಡೆಯುತ್ತಿತ್ತು. ಕೆನಡಾ, ಯುಎಸ್ಎ, ನ್ಯೂಜಿಲೆಂಡ್ ಮತ್ತು ಇನ್ನೊಂದು 2 ದೇಶಗಳಲ್ಲಿ ಇದು ಈಗಾಗಲೇ ಲಭ್ಯವಿದೆ. ಆದರೆ ಈಗ ಅಂತಿಮವಾಗಿ ಇದನ್ನು ಭಾರತದಲ್ಲಿ ಎಲ್ಲರಿಗೂ ಬಿಡುಗಡೆ ಮಾಡಲಾಗಿದೆ. ಆಸ್ಕ್ ಸ್ಟುಡಿಯೋ ಎಂದರೇನು ಮತ್ತು ಅದು ಎಲ್ಲಿ ಸಿಗುತ್ತದೆ? ಸರಳವಾಗಿ ಹೇಳುವುದಾದರೆ ಇದು ಯೂಟ್ಯೂಬ್ ಸ್ಟುಡಿಯೋ ಒಳಗೆ ಇದೆ. ಆದರೆ ಇದು ಯೂಟ್ಯೂಬ್ ಸ್ಟುಡಿಯೋ ಆಪ್ ಕ್ರಿಯೇಟರ್ ಸ್ಟುಡಿಯೋನಲ್ಲಿ ನಿಮಗೆ ಸಿಗುವುದಿಲ್ಲ. ಇದಕ್ಕಾಗಿ 1. ನೀವು ಮೊಬೈಲ್ನಲ್ಲಿ ಗೂಗಲ್ ಕ್ರೋಮ್ನ ಡೆಸ್ಕ್ಟಾಪ್ ಆವೃತ್ತಿಯಲ್ಲಿ ಹೋಗಿ ನಿಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಯೂಟ್ಯೂಬ್ ಸ್ಟುಡಿಯೋ ತೆರೆಯಬೇಕು. 2. ಅಥವಾ ನೀವು ಲ್ಯಾಪ್ಟಾಪ್ ಕಂಪ್ಯೂಟರ್ ಬಳಸಿದರೆ ನೀವು ಇದನ್ನು ಬಳಸಬಹುದು. ಸಂವಹನ. ನೀವು ಇದರೊಂದಿಗೆ ಮಾಡುವ ಎಲ್ಲಾ ಸಂಭಾಷಣೆಗಳು ಚಾಟ್ ಇಂಗ್ಲಿಷ್ನಲ್ಲಿ ಇರುತ್ತವೆ. ಮುಂದಿನ ದಿನಗಳಲ್ಲಿ ಭಾಷೆಗಳು ಹೆಚ್ಚಾಗಬಹುದು, ಆದರೆ ಸದ್ಯಕ್ಕೆ ಇಂಗ್ಲಿಷ್ನಲ್ಲಿ ಮಾತ್ರ ಇದೆ. ಆಸ್ಕ್ ಸ್ಟುಡಿಯೋ ಹೇಗೆ ಕೆಲಸ ಮಾಡುತ್ತದೆ? ಈ ಟೂಲ್ ನಿಮ್ಮ ಚಾನೆಲ್ನಲ್ಲಿ ಬರುವ ಎಲ್ಲಾ ಕಾಮೆಂಟ್ಗಳು, ಎಲ್ಲಾ ಡೇಟಾ, ಎಲ್ಲಾ ವಿಶ್ಲೇಷಣೆಗಳು, ಅನಾಲಿಟಿಕ್ಸ್ ಎಲ್ಲದರ ದಾಖಲೆಯನ್ನು ಇಟ್ಟುಕೊಳ್ಳುತ್ತದೆ ಮತ್ತು ಆ ಡೇಟಾವನ್ನು ಚೆನ್ನಾಗಿ ವಿಶ್ಲೇಷಿಸುತ್ತದೆ. ಸ್ಥಳ. ನಿಮ್ಮ ಚಾನೆಲ್ ಅನ್ನು ಡೆಸ್ಕ್ಟಾಪ್ ಆವೃತ್ತಿಯಲ್ಲಿ ಗೂಗಲ್ ಕ್ರೋಮ್ ಅಥವಾ ಕಂಪ್ಯೂಟರ್ ತೆರೆದಾಗ ಇದು ಮೇಲಿನ ಬಲ ಮೂಲೆಯಲ್ಲಿ ಟಾಪ್ ರೈಟ್ ಕಾರ್ನರ್ ಲಭ್ಯವಿರುತ್ತದೆ. ನಿಮಗೆ ಏನು ಪ್ರಯೋಜನ? ಈ ಟೂಲ್ ನಿಮಗೆ ಈ ಕೆಳಗಿನ ಪ್ರಯೋಜನಗಳನ್ನು ನೀಡುತ್ತದೆ. 1. ಕಾಮೆಂಟ್ಗಳ ಸಾರಾಂಶ, ಕಾಮೆಂಟ್ ಸಮರಿ. ನೀವು ಇದರೊಂದಿಗೆ ಮಾತನಾಡಬಹುದು. ನೀವು ನನ್ನ ಚಾನೆಲ್ಗೆ ಬರುತ್ತಿರುವ ಕಾಮೆಂಟ್ಗಳ ಸಾರಾಂಶವನ್ನು ನನಗೆ ನೀಡು ಎಂದು ಕೇಳಬಹುದು. ಇದು ನಿಮಗೆ ಇಂಗ್ಲಿಷ್ನಲ್ಲಿ ಸಣ್ಣ ಸಾರಾಂಶವನ್ನು ನೀಡುತ್ತದೆ. ನಿಮಗೆ ಇಂಗ್ಲಿಷ್ ಅರ್ಥವಾಗದಿದ್ದರೆ ನೀವು ಅದನ್ನು ನಕಲಿಸಿ ಕಾಪಿ ಚಾಟ್ ಜಿಪಿಟಿಗೆ ಹಾಕಿ ಹಿಂದಿಯಲ್ಲಿ ಅಥವಾ ಕನ್ನಡದಲ್ಲಿ ಅರ್ಥ ಕೇಳಬಹುದು. ಇದರಿಂದ ಜನರು ಕಾಮೆಂಟ್ಗಳಲ್ಲಿ ಏನು ಮಾತನಾಡುತ್ತಿದ್ದಾರೆ, ಅವರು ಯಾವ ವಿಡಿಯೋಗಳ ವಿಷಯದ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂಬುದು ನಿಮಗೆ ತಿಳಿಯುತ್ತದೆ. ಎಲ್ಲಾ ಕಾಮೆಂಟ್ಗಳನ್ನು ಓದುವ ಅಗತ್ಯವಿಲ್ಲ. ಇದರಿಂದ ನಿಮ್ಮ ಪ್ರೇಕ್ಷಕರಿಗೆ ಯಾವ ರೀತಿಯ ವಿಡಿಯೋಗಳು ಬೇಕು ಎಂದು ನಿಮಗೆ ಅರ್ಥವಾಗುತ್ತದೆ. 2. ಯಾವ ವಿಡಿಯೋಗಳು ಯಶಸ್ವಿಯಾಗಿವೆ ಮತ್ತು ಏಕೆ? ಸಕ್ಸಸ್ಫುಲ್ ವಿಡಿಯೋಸ್ ಅನಾಲಿಸಿಸ್. ನಾನು ಸಾಕಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ಕೆಲವು ಚೆನ್ನಾಗಿವೆ, ಕೆಲವು ಇಲ್ಲ. ನನ್ನ ಯಾವ ವಿಡಿಯೋ ಚೆನ್ನಾಗಿ ಓಡಿದೆ ಮತ್ತು ಏಕೆ ಓಡಿದೆ ಎಂದು ನೀವು ನೇರವಾಗಿ ಕೇಳಬಹುದು. ಇದು ನಿಮಗೆ ಕಾರಣ ಮತ್ತು ಎಲ್ಲಾ ಡೇಟಾವನ್ನು ನೀಡುತ್ತದೆ. 3. ಮುಂದಿನ ವಿಡಿಯೋ ವಿಷಯದ ಸಲಹೆ, ನೆಕ್ಸ್ಟ್ ವಿಡಿಯೋ ಟಾಪಿಕ್ ಗೈಡೆನ್ಸ್. ನೀವು ಇದನ್ನು ಕೇಳಬಹುದು. ನಾನು ಮತ್ತೊಂದು ವಿಡಿಯೋವನ್ನು ಅಪ್ಲೋಡ್ ಮಾಡಲು ಬಯಸುತ್ತೇನೆ. ನಾನು ಮುಂದಿನ ವಿಡಿಯೋವನ್ನು ಯಾವ ವಿಷಯದ ಬಗ್ಗೆ ಮಾಡಬೇಕು? ಇದು ನಿಮ್ಮ ಚಾನೆಲ್ನ ಡೇಟಾವನ್ನು ವಿಶ್ಲೇಷಿಸಿ ನಿಮಗೆ ಮಾರ್ಗದರ್ಶನ ನೀಡುತ್ತದೆ. ನೀವು ಈ ರೀತಿಯ ವಿಡಿಯೋವನ್ನು ಮಾಡಿ, ಏಕೆಂದರೆ ನಿಮ್ಮ ಪ್ರೇಕ್ಷಕರು ಈ ರೀತಿಯವರು ಮತ್ತು ನಿಮ್ಮ ಪ್ರೇಕ್ಷಕರು ಈ ವಿಡಿಯೋವನ್ನು ಹೆಚ್ಚು ಇಷ್ಟಪಡುತ್ತಾರೆ. ಇದು ಅಲ್ಗಾರಿದಮ್ಗೆ ಇಷ್ಟವಾಗುತ್ತದೆ. ಆದ್ದರಿಂದ ನಿಮ್ಮ ವಿಡಿಯೋ ಹೆಚ್ಚು ವೀಕ್ಷಣೆಗಳನ್ನು ಪಡೆಯಬಹುದು. ಇದರರ್ಥ ಇದು ನಿಮಗೆ ಸಂಪೂರ್ಣವಾಗಿ ಮಾರ್ಗದರ್ಶನ ನೀಡಬಲ್ಲದು. ಇದು ನಿಜವಾಗಿಯೂ ಅದ್ಭುತವಾದ ಟೂಲ್ ಆಗಿದೆ ಮತ್ತು ಯೂಟ್ಯೂಬ್ ಇದನ್ನು ಭಾರತದಲ್ಲಿ ಎಲ್ಲರಿಗೂ ಬಿಡುಗಡೆ ಮಾಡಿದೆ ಎಂಬುದು ಅತ್ಯುತ್ತಮ ವಿಷಯ. ಅಂತಿಮ ಪ್ರಶ್ನೆಗಳು. ಈಗ ನೀವು ನನಗೆ 2 ವಿಷಯಗಳನ್ನು ಹೇಳಿ. 1. ಯೂಟ್ಯೂಬ್ ಹೇಳುತ್ತಿರುವಂತೆ ಈ ಟೂಲ್ ನಿಮಗೆ ಇದುವರೆಗೆ ಸಿಕ್ಕಿದೆಯೇ ಅಥವಾ ಇಲ್ಲವೇ? ಕಾಮೆಂಟ್ ವಿಭಾಗದಲ್ಲಿ ಬರೆಯಿರಿ. 2. ಈ ಟೂಲ್ ಅನ್ನು ಬಳಸಿಕೊಂಡು ನಮ್ಮ ಚಾನೆಲ್ಗೆ ಹೇಗೆ ಪ್ರಯೋಜನ ಪಡೆಯಬಹುದು ಎಂಬುದನ್ನು ಹಂತ ಹಂತವಾಗಿ ವಿವರಿಸುವ ಒಂದು ಸರಿಯಾದ ಟ್ಯುಟೋರಿಯಲ್ ವಿಡಿಯೋ ಬೇಕಿದ್ದರೆ ಅದಕ್ಕಾಗಿ ಕಾಮೆಂಟ್ ಮಾಡಿ. ಹೆಚ್ಚು ಕಾಮೆಂಟ್ಗಳು ಬಂದರೆ ನಾನು ಮುಂದಿನ ವಿಡಿಯೋವನ್ನು ಪ್ರಾಪರ್ ಟ್ಯುಟೋರಿಯಲ್ ಆಗಿ ಮಾಡುತ್ತೇನೆ. ಈ ಅಪ್ಡೇಟ್ ನಿಮಗೆ ಹೇಗೆ ಅನಿಸಿತು ಎಂಬುದನ್ನು ದಯವಿಟ್ಟು ಕಾಮೆಂಟ್ಗಳಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.